ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆಲಿ ಎಲ್ಲ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನು ನನ್ನನ್ನು ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಈಗ ನಾನು ನೀನು ಲವ್ ಮಾಡಿದರೆ ಬಿಡು, ಹಾಗೆ ಬಿಟ್ಬಿಡ್ಬೋದಾಗಿತ್ತು. ಈಗ ಎಲ್ಲ ರೀತಿ ಮೂವ್ ಆಗಿಬಿಟ್ಟು ಇವಾಗ ಬೇಡ ಅಂತ ಹೇಳಿದ್ರೆ ಅದು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಈಗ ನಾನು ನಿನ್ನ ಮದುವೆ ಮಾಡ್ಕೊ, ಇಲ್ಲಾಂದರೆ ನಾನು SPFCಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಹೋಗ್ಬೇಡ, ನನ್ನ ಮಾನ ಮರ್ಯಾದೆ ಪ್ರಶ್ನೆ, SPFCಗೆಲ್ಲ ಹೋದರೆ ನನ್ನ ಮರ್ಯಾದೆ ಇದಾಗುತ್ತೆ, ನನಗೆ ಟೈಮ್ ಕೊಡು ಅಂತ ಕೇಳಿದೆ ಸರ್. ಅಲ್ಲಿಗೂ ನಾನು ಅಲ್ಲಿ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 1 ತಿಂಗಳು ಟೈಮ್ ಕೊಟ್ಟಿರೋದಲ್ದೇ ಮತ್ತೆ ಆಮೇಲೆ ಬೇಡ ಅಂತ ಹೇಳಿ ನಾನು ಸೂಸೈಡ್ ಕೂಡ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ನನ್ನನ್ನು ಸಾಯೋಕ್ಕೂ ಬಿಟ್ಟಿಲ್ಲ ಸರ್. ಅಲ್ಲಿ ಹಾಸ್ಪಿಟಲ್ಗೆ ಅಂದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಕೊಲಿಗೆ ಕಾಲ್ ಮಾಡಿಬಿಟ್ಟು ಹಾಸ್ಪಿಟಲಿಗೆ ಸೇರಿಸಿ ಅವಳನ್ನ ಅಂತ ಹೇಳಿದಾಗ ನನ್ನನ್ನು ಅಲ್ಲಿರೋರು ಹಾಸ್ಪಿಟಲಿಗೆ ಸೇರಿಸಿದ್ರು. ಇದರಲ್ಲಿ ಬೆಂಗಳೂರು ನಾರಾಯಣ ಹಾಸ್ಪಿಟಲ್ ನನ್ನ ಸೇರಿಸಿದ್ರು. FIR ಮಾಡಿದ್ದೀನಿ ಸರ್. FIR ಮಾಡಿರೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ನನಗೆ ಬೆಂಬಲ ಬೇಕು. ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ. ಯಾಕೆಂದರೆ ಈಗ ಅವನು ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. FIR ಆಗಿ 10 ದಿನದ ಮೇಲಾಗಿದೆ ಸರ್. 10 ದಿನದ ಮೇಲೆ ಆದಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಅಂದರೆ ಅವ್ನು ಸಿಗಬೇಕು, ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ನು ಸಿಕ್ಕರೆ ಅರೆಸ್ಟ್ ಮಾಡ್ಬೋದು. ಸಿಕ್ಕರೆ ಅರೆಸ್ಟ್ ಮಾಡಲಿಕ್ಕೆ ಇವರು ಹುಡುಕ್ಸಿಲ್ಲ. 10 ದಿನ ಬೇಕಾ ಸರ್ ಹುಡುಕ್ಸ್ಲಿಕ್ಕೆ? ಇವತ್ತು ನಾನು ನಿನ್ನೆ ಹೋಗಿ ಕೇಳಿದ್ದಕ್ಕೆ ಸರ್ ಹೇಳ್ತಾರೆ, ಸರ್ ಈಗ ಅವನಿಗೆ ನೋಟಿಸ್ ಜಾರಿ ಮಾಡಿಲ್ಲ, ನೀವು ನೋಟಿಸ್ ಜಾರಿ ಮಾಡಿದ್ದೀರಾ ಅಂತ ಕೇಳಿದ್ರೆ ಅದೇ ಸಸ್ಪೆಂಡು ಮಾಡಿಲ್ಲ ಸರ್. ನಾನು ಇನ್ಸ್ಪೆಕ್ಟ್ರಿಗೆ ಕೇಳಿದೆ ನಿನ್ನೆ, ನೋಟಿಸ್ ಯಾಕೆ ಕೊಟ್ಟಿಲ್ಲ ಸರ್, ನೀವು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡು ಮಾಡಿಲ್ವಲ್ಲ ಅಂತ. ಅದಕ್ಕೆ ಅದು ನಮ್ಮ ಇದಕ್ಕೆ ಬರಲ್ಲ, ನೀವು ಹೈಯರ್ ಆಫೀಸರ್ನ ಕೇಳಬೇಕು, SP ಸರ್ನ ಕೇಳಬೇಕು, ಅವ್ರನ್ನ ಭೇಟಿಯಾಗಿ ಅಂತ ಕೇಳಿದ್ರು ಅವರು. ಈಗ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದ್ದಕ್ಕೆ ಹೇಳ್ತಾರೆ, ನಾನು ಹೇಳಿದೆ ಬೆಳಗ್ಗೆ SP ಸರ್ಗೆ, ಸರ್ ಮತ್ತೆ ಬಂದಿದ್ದೀನಿ, ನಾನು ಪ್ರತಿ ಸಲ ನಾನು ಓಡಾಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು, ಆರೋಪಿ ಎಲ್ಲೋ ಇದ್ದಾನೆ ಸರ್, ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾನೆ. ಈಗ ನಾನು ಓಡಾಡ್ತಾ ಇದ್ದೀನಿ ಸರ್ ಕೊಟ್ಟಾಗಿಂದನೇ ಈಗ 10 ದಿನದ ಮೇಲಾಯಿತು, ಯಾಕೆ ಸರ್ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದಾಗ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅವ್ನು ಸಿಗಬೇಕಲ್ಲ. ಸರಿ ಆಯ್ತು, ಅವ್ನು ಸಿಕ್ಕಿಲ್ಲ ಸರ್, ಸಸ್ಪೆಂಡ್ ಆದರೂ ಮಾಡಬೇಕಲ್ಲ, ನೋಟಿಸ್ ಯಾಕೆ ಇಶ್ಯೂ ಮಾಡಿಲ್ಲ ಸರ್ ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳ್ತಾರೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ, ಅದು ಇವತ್ತು ಹೇಳ್ತಾ ಇದ್ದಾರೆ ನೋಟಿಸ್ ಇಶ್ಯೂ